Hello students, the topic of this session is types of inheritance. We have a general idea about the types of inheritance from the previous session. ಈಗ ಏನು ನಾವು ಅದಕ್ಕೆಲ್ಲ ಒಂದು ಎಕ್ಸಾಂಪಲ್ ಪ್ರೋಗ್ರಾಮ್ಸ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ ಈ ಸೆಷನ್ನಲ್ಲಿ. ನೀವು ಈ ಒಂದು ಸ್ಲೈಡ್ನಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇಟ್ಸ್ ಎ ಸಿಂಗಲ್ ಇನ್ಹೆರಿಟೆನ್ಸ್ ಜಾವಾ ಪ್ರೋಗ್ರಾಮ್. ನಾವು ಲಾಸ್ಟ್ ಸೆಷನಲ್ಲಿ ಡಿಸ್ಕಷನ್ ಮಾಡಿದ್ವಿ ಹೇಗಿರುತ್ತೆ ಸಿಂಗಲ್ ಇನ್ಹೆರಿಟೆನ್ಸು. ಯು ಹ್ಯಾಡ್ ಅಬ್ಸರ್ವ್ಡ್ ಒನ್ ಡಯಾಗ್ರಾಮ್. ಎ ಅಂತ ಒಂದು ಬಾಕ್ಸಲ್ಲಿತ್ತು, ಬಿ ಅಂತ ಇನ್ನೊಂದು ಬಾಕ್ಸ್ನಲ್ಲಿ. ಆರೋ ಮಾರ್ಕು ಬಿ ಕ್ಲಾಸ್ ಕಡೆಗೆ ಪಾಯಿಂಟ್ ಮಾಡ್ತಿತ್ತು. ವಿ ಅಂಡರ್ಸ್ಟುಡ್ ದಟ್ ಕ್ಲಾಸ್ ಎ ಇಸ್ ದಿ parent class, class B is the subclass or the child class ಅಂತ. ಅದಕ್ಕೆ ಎಕ್ಸಾಂಪಲ್ ತಗೊಂಡ್ರೆ ಇಲ್ಲಿ ದಟ್ ಪೇರೆಂಟ್ ಕ್ಲಾಸ್ ಇಸ್ ದಿ ರೂಮ್ ಅನ್ನೋದು ಪೇರೆಂಟ್ ಕ್ಲಾಸ್ ಇದೆ. ಇನ್ಸೈಡ್ ದಿ ಪೇರೆಂಟ್ ಕ್ಲಾಸ್ ವಿ ಹ್ಯಾವ್ ಡೇಟಾ ಮೆಂಬರ್ಸ್ ಆ್ಯಂಡ್ ಮೆಥಡ್ಸ್. ಲಾಸ್ಟ್ ಒಂದು ಚಾಪ್ಟರಲ್ಲಿ ನಾವು ಡಿಸ್ಕಷನ್ ಮಾಡಿದಾಗೆ ಕ್ಲಾಸ್ ಹೇಗೆ ಕ್ರಿಯೇಟ್ ಮಾಡೋದು, ಅದರಲ್ಲಿ ಡೇಟಾ ಮೆಂಬರ್ಸು ಮೆಥಡ್ಸು ಹೇಗೆ ಇನ್ಪುಟ್ ಮಾಡೋದು, ಇದನ್ನು ನಾವು ನೋಡಿದ್ವಿ. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಕ್ಲಾಸ್ ಕಂಟೈನ್ಸ್ ರೂಮ್. ಕ್ಲಾಸ್ ನೇಮ್ ಈಸ್ ರೂಮ್ ವಿಚ್ ಕಂಟೈನ್ಸ್ ಡೇಟಾ ಮೆಂಬರ್ಸ್ ಲೆಂತ್ ಮತ್ತು ಬ್ರೆಡ್ತ್. ಇಲ್ಲಿ ರೂಮ್ ಅಂತ ಇರೋದು ಕನ್ಸ್ಟ್ರಕ್ಟರ್ ಮೆಥಡ್. ನಾವು ಎಗೈನ್ ಚಾಪ್ಟರ್ 3 ರೆಫರೆನ್ಸ್ ತಗೊಂಡ್ರೆ ಕನ್ಸ್ಟ್ರಕ್ಟರ್ ಸೆಷನ್ ಆಗಿದೆ. ಅಲ್ಲಿ ನಾವು ಕಲ್ತಿದ್ದೀವಿ ರೂಮ್ ಕ್ಲಾಸ್ ನೇಮು ಮತ್ತು ಮೆಥಡ್ ನೇಮು ಸೇಮ್ ಇದ್ದರೆ ಇಟ್ಸ್ ಕಾಲ್ಡ್ ಆಸ್ ಕನ್ಸ್ಟ್ರಕ್ಟರ್. ಆ ಸೇಮ್ ನೇಮೇ ತಗೋಬೇಕು, ಆಗ ಕನ್ಸ್ಟ್ರಕ್ಟರ್ ಅಂತ ಆಗುತ್ತೆ. ಇದು ಏನಕ್ಕೆ ಕನ್ಸ್ಟ್ರಕ್ಟರ್ ಯೂಸ್ ಮಾಡ್ತೀವಿ ಅಂದರೆ ಇಟ್ ಆಟೋಮೆಟಿಕಲಿ ಇನಿಷಿಯಲೈಸಸ್ ದಿ ವ್ಯಾಲ್ಯೂಸ್. ಸೊ ಫಾರ್ ದಟ್ ಪರ್ಪಸ್ ಕನ್ಸ್ಟ್ರಕ್ಟರ್ ಮೆಥಡ್ ಯೂಸ್ ಮಾಡ್ತೀವಿ. ಇಟ್ ಈಸ್ ನಥಿಂಗ್ ಬಟ್ ಎ ಮೆಥಡ್. ಸೇಮ್ ನೇಮ್ ಆಸ್ ಕ್ಲಾಸ್ ನೇಮ್ ಇರೋದ್ರಿಂದ ವಿ ಕಾಲ್ ಇಟ್ ಆಸ್ ಕನ್ಸ್ಟ್ರಕ್ಟರ್. ಸೊ ಸೇಮ್ ನೇಮ್ ತಗೊಳ್ಳೋದ್ರಿಂದ ಇದು ಆಟೋಮೆಟಿಕ್ಕಾಗಿ ವ್ಯಾಲ್ಯೂಸ್ನ ಇನಿಷಿಯಲೈಸ್ ಮಾಡಿಬಿಡುತ್ತೆ. ಇಟ್ ಡಸ್ ನಾಟ್ ವೆಯ್ಟ್ ಆಬ್ಜೆಕ್ಟ್ ಟು ಕಾಲ್ ಸಮ್ ಮೆಥಡ್, ಅದೆಲ್ಲ ಏನೂ ಇರಲ್ಲ. ಒಂದು ಡಿಫಾಲ್ಟ್ ವ್ಯಾಲ್ಯೂ ತಗೊಂಡು ಇನಿಷಿಯಲೈಸ್ ಮಾಡಿ ದೆನ್ ಇಟ್ ಸಬ್ಸ್ಟಿಟ್ಯೂಟ್ಸ್ ಅದರ್ ವ್ಯಾಲ್ಯೂಸ್. ಸೊ ದಿಸ್ ಇಸ್ ದಿ ಮೆಥಡ್. ಇಲ್ಲಿ ಕನ್ಸ್ಟ್ರಕ್ಟರ್ ಹೇಗಿರುತ್ತೆ ದಟ್ ಆಲ್ಸೋ ವಿ ಹ್ಯಾವ್ ಲರ್ನ್ಡ್. ಇಲ್ಲಿ ಕನ್ಸ್ಟ್ರಕ್ಟರ್ ಮೆಥಡ್ ವಿತ್ ಸಮ್ ಪ್ಯಾರಾಮೀಟರ್ಸ್. ಇಲ್ಲಿ ಡೇಟಾ ಮೆಂಬರ್ಸ್ ಮತ್ತು ಕನ್ಸ್ಟ್ರಕ್ಟರ್ ಮೆಥಡ್ ಎರಡೂ ಈಕ್ವೇಟ್ ಮಾಡ್ಕೋತೀವಿ. ಲಾಸ್ಟ್ ಸೆಷನಲ್ಲಿ ನೋಡಿರೋ ಪ್ರೋಗ್ರಾಮೇ ಇದು. ಏರಿಯಾ ಅಂತ ಮೆಥಡಲ್ಲಿ ಲೆಂತ್ ಮತ್ತು ಬ್ರೆಡ್ತ್ ಫಾರ್ಮುಲಾ ಹಾಕ್ಕೊಂಡಿದ್ದೀವಿ. ಇದು ರಿಟರ್ನ್ ವ್ಯಾಲ್ಯೂ ಮೇನ್ ಫಂಕ್ಷನ್ಗೆ ಆಗುತ್ತೆ. ಸೊ ಇದಿಷ್ಟು ಏನು ಒಂದು ಸೆಟ್ ಇದೆ, ವಾಟ್ ಯು ಆರ್ ಅಬ್ಸರ್ವಿಂಗ್ ಆನ್ ದಿ ಸ್ಕ್ರೀನ್, ಈ ಒಂದು ಸೆಟ್ ಇದೆ ಕ್ಲಾಸ್ ರೂಮ್ ಅಂತ. ಇದರೊಳಗೆ ಲೆಂತ್ ಬ್ರೆಡ್ತ್ ಅಂತ ಡೇಟಾ ಮೆಂಬರ್ಸ್ ಇದೆ, ರೂಮ್ ಅನ್ನೋ ಮೆಥಡ್ ಕನ್ಸ್ಟ್ರಕ್ಟರ್ ಮೆಥಡ್ ಇದೆ, ಏರಿಯಾ ಅಂತ ನಾರ್ಮಲ್ ಮೆಥಡ್ ಇದೆ. ದಿಸ್ ಈಸ್ ಕಾಲ್ಡ್ ಆಸ್ ದಿ ಪೇರೆಂಟ್ ಕ್ಲಾಸ್. ಕಮಿಂಗ್ ಟು ದಿ ಚೈಲ್ಡ್ ಆರ್ ದಿ ಸಬ್ ಕ್ಲಾಸ್, ಆ ಕ್ಲಾಸ್ ನೇಮು ಬೆಡ್ರೂಮ್. ಆಸ್ ವಿ ಡಿಸ್ಕಸ್ಡ್ ಫ್ರಮ್ ಅರ್ಲಿಯರ್ ಸೆಷನ್, ಇನ್ಹೆರಿಟ್ ಮಾಡ್ಕೋಬೇಕು ಅಂದರೆ ಪೇರೆಂಟ್ ಕ್ಲಾಸ್ ಪ್ರಾಪರ್ಟೀಸು ಎಕ್ಸ್ಟೆಂಡ್ಸ್ ಕೀವರ್ಡ್ ಯೂಸ್ ಮಾಡಬೇಕು. ಎಕ್ಸ್ಟೆಂಡ್ಸ್ ರೂಮ್. ಮತ್ತು ಇಲ್ಲಿ ಎಕ್ಸ್ಟ್ರಾ ಫೀಚರು ಹೈಟ್ ಅಂತ ಇದೆ. ಹೈಟು ಇಟ್ಸ್ ಎ ಫೀಚರ್ ಪರ್ಟಿಕ್ಯುಲರ್ಲಿ ಡೆಡಿಕೇಟೆಡ್ ಟು ಬೆಡ್ರೂಮ್ ಕ್ಲಾಸ್. ಇಲ್ಲಿ ಲೆಂತ್ ಮತ್ತು ಬ್ರೆಡ್ತ್ ಇಲ್ಲ, ಹೈಟ್ ಮಾತ್ರ ಇದೆ. ಸಿನ್ಸ್ ವಿ ಹ್ಯಾವ್ ಯೂಸ್ಡ್ ದಿ ಕೀವರ್ಡ್ ಎಕ್ಸ್ಟೆಂಡ್ಸ್, ಮತ್ತು ಎಕ್ಸ್ಟೆಂಡ್ಸ್ ಆದಮೇಲೆ ಅಕಾರ್ಡಿಂಗ್ ಟು ಸಿಂಟ್ಯಾಕ್ಸ್ ಪೇರೆಂಟ್ ಕ್ಲಾಸ್ ನೇಮ್ ಬರ್ಕೊಂಡಿರೋದ್ರಿಂದ ಲೆಂತು ಬ್ರೆಡ್ತ್ ಫೀಚರು ಇನ್ಹೆರಿಟ್ ಆಗುತ್ತೆ ಟು ದಿ ಬೆಡ್ರೂಮ್ ಕ್ಲಾಸ್. ದಟ್ ಈಸ್ ದಿ ಕಾನ್ಸೆಪ್ಟ್ ಹಿಯರ್. ಸೊ ಇಲ್ಲಿ ಬೆಡ್ರೂಮ್ ಅಂತ ಇನ್ನೊಂದು ಕನ್ಸ್ಟ್ರಕ್ಟರ್ ಇದೆ ವಿತ್ 3 ಪ್ಯಾರಾಮೀಟರ್ಸ್. ಆ ಒಂದು ಕ್ಲಾಸ್ ನೇಮ್ ಥರನೇ ಒಂದು ಇಲ್ಲಿ ಕೀವರ್ಡ್ ಬರ್ಕೊಂಡು ಅದ್ರ ಒಳಗೆ ನೀವು ಈ ರೀತಿ ಡಿಕ್ಲರೇಷನ್ ಮಾಡ್ತಿರಲ್ಲ ವೇರಿಯೇಬಲ್ಸು, ಇದನ್ನು ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ. XYZ ಪ್ಯಾರಾಮೀಟರ್ಸ್.
ಮೆಥಡ್ ಪ್ಯಾರಾಮೀಟರ್ಸ್. ಇಲ್ಲಿ ಮೆಥಡ್ ಪ್ಯಾರಾಮೀಟರು ಈ ಕನ್ಸ್ಟ್ರಕ್ಟರ್ ಮೆಥಡ್ಗೆ ಎಕ್ಸ್ ಆ್ಯಂಡ್ ವೈ 2 ಪ್ಯಾರಾಮೀಟರ್ಸ್ ಇದೆ. ಬೆಡ್ರೂಮ್ ಕ್ಲಾಸಲ್ಲಿ ಇಂಟ್ ಎಕ್ಸ್, ಇಂಟ್ ವೈ, ಇಂಟ್ ಝೆಡ್ ಅಂತ 3 ಪ್ಯಾರಾಮೀಟರ್ಸ್ ಇದೆ. ನೆಕ್ಸ್ಟು ಇಟ್ ಮೇ ಬಿ ಎ ನ್ಯೂ ಕಾನ್ಸೆಪ್ಟ್ ಫಾರ್ ಯು. ಸೂಪರ್ ಅನ್ನೋ ಒಂದು ಕೀವರ್ಡ್ ಇದೆ. ಈ ಕೀವರ್ಡ್ ಅಲ್ಲ ಆ್ಯಕ್ಚುಲಿ ಇದು. ಯು ಕ್ಯಾನ್ ಅಬ್ಸರ್ವ್ ಬ್ರ್ಯಾಕೆಟ್ ಓಪನ್ ಆಗಿದೆ, ಯು ಹ್ಯಾವ್ ಸಮ್ ವೇರಿಯೇಬಲ್ಸ್ ಹಿಯರ್, ಕ್ಲೋಸ್ ಆಗಿದೆ. ಇದು ಪ್ಯಾರಾಮೀಟರ್ಸ್. ಸೂಪರ್ ಅನ್ನೋದು ಒಂದು ಬಿಲ್ಟ್ ಇನ್ ಮೆಥಡ್. ಈ ಬಿಲ್ಟ್ ಇನ್ ಮೆಥಡು ಇಟ್ ಜಸ್ಟ್ ಮೇಕ್ ಎ ಕಾಲ್ ಟು ಯುವರ್ ಅಪ್ಪರ್ ಕ್ಲಾಸ್ ಕನ್ಸ್ಟ್ರಕ್ಟರ್ ಮೆಥಡ್. ಇದನ್ನು ಈ ಒಂದು ಮೆಥಡ್ ಏನಿದೆ ಸೂಪರ್ ಮೆಥಡು, ಇಟ್ ಈಸ್ ಯೂಸ್ಡ್ ಟು ಇನ್ವೋಕ್ ದಿ ಕನ್ಸ್ಟ್ರಕ್ಟರ್ ಮೆಥಡ್ ಆಫ್ ದಿ ಮೇನ್ ಕ್ಲಾಸ್. ಇದನ್ನು ಯಾವಾಗಲೂ ಮಸ್ಟ್ ಆ್ಯಂಡ್ ಶುಡ್ ನೀವು ಸಬ್ ಕ್ಲಾಸ್ ಅಥವಾ ಡಿರೈವ್ಡ್ ಕ್ಲಾಸಲ್ಲೇ ಉಪಯೋಗಿಸ್ಬೇಕು. ಇಲ್ಲಿ ಬೆಡ್ರೂಮ್ ಕ್ಲಾಸ್ ಇಸ್ ದಿ ಸಬ್ ಕ್ಲಾಸ್ ಆರ್ ದಿ ಡಿರೈವ್ಡ್ ಕ್ಲಾಸ್. ಇದನ್ನು ಯೂಸ್ ಮಾಡಿಕೊಂಡು ಇಲ್ಲಿಂದ ಯು ಕ್ಯಾನ್ ಮೇಕ್ ಎ ಕಾಲ್ ಟು ದಿ ಅಪ್ಪರ್ ಕ್ಲಾಸ್ ಆರ್ ದಿ ಪೇರೆಂಟ್ ಕ್ಲಾಸ್. The number of parameters present in the super method must match with the number of parameters present in the upper class constructor method. Constructor method parent class ಅಲ್ಲಿ ಎಷ್ಟಿದೆ, x and y ಅಂತ 2 ಇದೆ. ನಾವು ಸಬ್ ಕ್ಲಾಸಲ್ಲಿ ಉಪಯೋಗಿಸಿರೋ ಅಂಥ ಸೂಪರ್ ಮೆಥಡಲ್ಲಿ ಎಷ್ಟು ಪ್ಯಾರಾಮೀಟರ್ ಇರಬೇಕು ಅಷ್ಟೇ ಪ್ಯಾರಾಮೀಟರ್ಸ್ ಇಲ್ಲಿ ಮ್ಯಾಚಿಂಗ್ ಆಗಬೇಕು. ಅದರ್ವೈಸ್ it will not be executed, it will not be able to successfully inherit the feature of parent class. Height equal to z. Height ಅನ್ನೋದು ಇಲ್ಲಿ ಫೀಚರೇನೆ. ನಾವು ಈಕ್ವಲ್ ಟು z ಅಂತ ಒಂದು ಎಕ್ಸ್ಟ್ರಾ ಪ್ಯಾರಾಮೀಟರ್ಗೆ ಈಕ್ವೇಟ್ ಮಾಡಿದ್ದೀವಿ. ದಿಸ್ ಈಸ್ ಹೌ ವಿ ಕ್ರಿಯೇಟ್ ಕನ್ಸ್ಟ್ರಕ್ಟರ್ಸ್. ಇಲ್ಲಿರೋಂಥ ಡೇಟಾ ಮೆಂಬರ್ಗೆ ನಿಮ್ಮ ಕನ್ಸ್ಟ್ರಕ್ಟರ್ ಮೆಥಡ್ದು ಪ್ಯಾರಾಮೀಟರು ಈಕ್ವೇಟ್ ಮಾಡೋರಿತ್ತು. ನೀವು ರೂಮ್ ಕ್ಲಾಸಲ್ಲೂ ನೋಡ್ಬೋದು, ಇಲ್ಲೂ ಅಬ್ಸರ್ವ್ ಮಾಡ್ಬೋದು. ಹಿಯರ್ ವಿ ಹ್ಯಾವ್ ಎನದರ್ ನಾರ್ಮಲ್ ಮೆಥಡ್ ಕಾಲ್ಡ್ ಆಸ್ ಎ ವಾಲ್ಯೂಮ್. ವಾಲ್ಯೂಮ್ ಮೆಥಡು ನಲ್ಲಿ ಫಾರ್ಮುಲಾ ಇದೆ ಟು ಕ್ಯಾಲ್ಕುಲೇಟ್ ದಿ ವಾಲ್ಯೂಮ್ ಆಫ್ ಸಮ್ ಏರಿಯಾ. ವಾಲ್ಯೂಮ್ ಆಫ್ ದಿ ಬೆಡ್ರೂಮ್, ವಾಲ್ಯೂಮ್ ಏರಿಯಾ ಆಫ್ ದಿ ರೂಮ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಲೆಂತ್ ಇಂಟು ಬ್ರೆಡ್ತ್ ಅಂತ ಏರಿಯಾ ಮೆಥಡಲ್ಲಿ ಇದೆ ಈ ಕ್ಲಾಸ್ನಲ್ಲಿ. ಇಲ್ಲೇನು ನಾವು ಆಗಲೇ ಫಿನಿಶ್ ಅಪ್ ಮಾಡಿದ್ವಿ ರೂಮ್ ಕ್ಲಾಸ್ ಎಕ್ಸ್ಪ್ಲನೇಷನ್ನು, ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಏರಿಯಾ ಅನ್ನೋ ಮೆಥಡಲ್ಲಿ ಲೆಂತ್ ಇಂಟು ಬ್ರೆಡ್ತ್ ಫಾರ್ಮುಲಾ ಇದೆ. ಅದೇ ರೀತಿಯಲ್ಲಿ ವಾಲ್ಯೂಮ್ ಅನ್ನೋ ಮೆಥಡಲ್ಲಿ ಲೆಂತ್, ಬ್ರೆಡ್ತ್, ಹೈಟ್ ಇದಕ್ಕೆ ಫಾರ್ಮುಲಾ ಜಾಮೆಟ್ರಿಕಲ್ ಫಿಗರ್ಸಿಂದ ನಮಗೆ ಫಾರ್ಮುಲಾಸ್ ಗೊತ್ತಿರುತ್ತೆ. ಸೊ ಬೇಸ್ಡ್ ಆನ್ ದಟ್ ವಿ ಹ್ಯಾವ್ ರಿಟನ್ ದಿ ಫಾರ್ಮುಲಾ ಇನ್ಸೈಡ್ ದಿ ಮೆಥಡ್. ಸೊ ನಮಗೆ ಈಗ ನಾವು ಪ್ರೀವಿಯಸ್ ಚಾಪ್ಟರಲ್ಲೆಲ್ಲ ಕಲಿತ ಹಾಗೆ ಒಂದು ಕ್ಲಾಸ್, ಅದಕ್ಕೆ ಇನ್ನೊಂದು ಮೇನ್ ಕ್ಲಾಸ್ ಬರೆದು ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನಲ್ಲಿ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ವಿತ್ ದಿ ಹೆಲ್ಪ್ ಆಫ್ ದಟ್ ನ್ಯೂಲಿ ಕ್ರಿಯೇಟೆಡ್ ಆಬ್ಜೆಕ್ಟು ಕನ್ಸ್ಟ್ರಕ್ಟರ್ ಮೆಥಡ್ ಯೂಸ್ ಮಾಡಿಕೊಂಡು ಅಥವಾ ನಾರ್ಮಲ್ ಮೆಥಡಿಂದ ವ್ಯಾಲ್ಯೂಸ್ನ ಹಾಕಿ ಕಾಲ್ ಮಾಡಿ ಬೇರೆ ಕ್ಲಾಸಲ್ಲಿರೋ ಅಂಥ ಮೆಥಡ್ಸು ನಾವು ಎಗೈನ್ ಇಲ್ಲಿಗೆ ವ್ಯಾಲ್ಯೂಸ್ ಸೆಂಡ್ ಆದಾಗ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನಾವು ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ನೋಡಿದ್ವಿ. ವಿತ್ ದಿ ಹೆಲ್ಪ್ ಆಫ್ ಏರಿಯಾ ಮೆಥಡ್, ಗೆಟ್ ಡೇಟಾ ಮೆಥಡ್, ಇದರಿಂದ ವಿತ್ ದಿ ಹೆಲ್ಪ್ ಆಫ್ ಆಕ್ಸೆಸಿಂಗ್ ವೇರಿಯೇಬಲ್ಸ್, ವಿತ್ ದಿ ಹೆಲ್ಪ್ ಆಫ್ ಆಕ್ಸೆಸಿಂಗ್ ಮೆಥಡ್ಸ್, ಎರಡೂ ಟೈಪ್ ಆಫ್ ಒಂದು ಮೆಥಡ್ಸಿಂದ ನಾವು ಹೇಗೆ ಡೇಟಾನ ಸೆಂಡ್ ಮಾಡೋದು ಅದನ್ನೆಲ್ಲ ವಿ ಹ್ಯಾವ್ ಲರ್ನ್ಡ್. ಸೊ ಈಗ ಆ ಒಂದು ಕಾನ್ಸೆಪ್ಟ್ ಹೆಲ್ಪ್ ತಗೊಂಡ್ರೆ ಈಗ ನಮ್ಮ ಹತ್ರ ಪೇರೆಂಟ್ ಕ್ಲಾಸ್ ಇದೆ, ದಟ್ ಈಸ್ ರೂಮ್. ಚೈಲ್ಡ್ ಕ್ಲಾಸ್ ಇದೆ, ದಟ್ ಈಸ್ ಬೆಡ್ರೂಮ್. ಬೆಡ್ರೂಮ್ ಈಸ್ ಇನ್ಹೆರಿಟಿಂಗ್ ದಿ ಫೀಚರ್ ಆಫ್ ಪೇರೆಂಟ್ ಕ್ಲಾಸ್. ಸೊ ಎರಡಕ್ಕೂ ಡೇಟಾ ಮೆಂಬರ್ಸು, ಮೆಂಬರ್ ಫಂಕ್ಷನ್ಸ್ ಇದೆ. ಅವೆರಡು ಕೆಲಸನೂ ಮುಗ್ದಿದೆ. ಈಗ ಕ್ಲಾಸ್ ನೇಮ್ ಹಾಕ್ಕೊಂಡು ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ವಿಚ್ ಇಸ್ ದಿ ಮೇನ್ ಫಂಕ್ಷನ್ ಹಾಕ್ಕೊಂಡು ಸಬ್ ಕ್ಲಾಸ್ಗೆ ನಾವು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಬೇಕು. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಇನ್ಹೆರಿಟೆನ್ಸ್ ಬೇಸ್ಡ್ ಪ್ರೋಗ್ರಾಮ್ಸ್. ಸಬ್ ಕ್ಲಾಸಲ್ಲಿ
ಏನಕ್ಕೆ ಸಬ್ ಕ್ಲಾಸ್ಗೆ ನಾವು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕಂದ್ರೆ ಸಬ್ ಕ್ಲಾಸಲ್ಲಿ ನಮಗೆ ಅಪ್ಪರ್ ಕ್ಲಾಸ್ ಅಥವಾ ಪೇರೆಂಟ್ ಕ್ಲಾಸ್ ಫೀಚರ್ಸು ಅದರಲ್ಲಿ ಇನ್ಕಾರ್ಪೊರೇಟ್ ಆಗಿರುತ್ತೆ, ಅದರೊಳಗಿರುತ್ತೆ. ತಂದೆ ಫೀಚರ್ಸ್ ಜೊತೆಗೆ ಅದು ಪೇರೆಂಟ್ ಕ್ಲಾಸ್ ಫೀಚರ್ಸು ಇನ್ಹೆರಿಟ್ ಇಟ್ಕೊಂಡಿರೋದ್ರಿಂದ ನಾವು ಅದನ್ನು ಮೇನ್ ಕ್ಲಾಸ್ ಕ್ರಿಯೇಟ್ ಮಾಡಿ ಅದಕ್ಕೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ಆ ಆಬ್ಜೆಕ್ಟ್ಗೆ ಸಬ್ ಕ್ಲಾಸ್ಗೆ ಕ್ರಿಯೇಟ್ ಮಾಡಿಕೊಂಡು room1 ಆಬ್ಜೆಕ್ಟು ವಿತ್ ದಿ ಹೆಲ್ಪ್ ಆಫ್ ದಿ ನ್ಯೂ ಆಪ್ರೇಟರ್ ಕನ್ಸ್ಟ್ರಕ್ಟರ್ ಮೆಥಡ್ ಹಾಕ್ಕೊಂಡು ಸಬ್ ಕ್ಲಾಸ್ಗೆ ವಿ ಕ್ಯಾನ್ ಸೆಂಡ್ ದಿ 3 ಪ್ಯಾರಾಮೀಟರ್ಸ್ 14, 12 ಆ್ಯಂಡ್ 10 ಹೋಲ್ ನಂಬರ್ಸ್ ಆರ್ ಇಂಟಿಜರ್ ನಂಬರ್ಸ್ನ ನಾವು ಸೆಂಡ್ ಮಾಡ್ತಾ ಇದ್ದೀವಿ. ನಾನು ಸೆಂಡ್ ಮಾಡ್ತಾ ಇರೋ ನಂಬರು 14 ಎಕ್ಸ್ನಲ್ಲಿ, 12 ವೈನಲ್ಲಿ, 10 ಝೆಡ್ನಲ್ಲಿ ಸ್ಟೋರ್ ಆಗುತ್ತೆ. ನೆಕ್ಸ್ಟು ಇದು ಸ್ಟೋರ್ ಆಗಿದೆ, ಇನ್ನು ಕ್ಯಾಲ್ಕುಲೇಷನ್ ಆಗಿಲ್ಲ, ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಆಗೋಯ್ತು. ನೆಕ್ಸ್ಟ್ ಲೈನ್ ಏನಿದೆ, ಏರಿಯಾ 1 ಅಂತ ಒಂದು ನಾರ್ಮಲ್ ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. room1 is the object dot area method. ಸೊ ನ್ಯೂ ಆಬ್ಜೆಕ್ಟ್ ಡಾಟ್ ಇಸ್ ದಿ ಆಕ್ಸೆಸ್ ಆಪ್ರೇಟರ್ ಅಂತಂದರೆ ಬೇರೆ ಕ್ಲಾಸಲ್ಲಿರೋ ಮೆಥಡ್ಸ್ನ ಆಕ್ಸೆಸ್ ಮಾಡಬೇಕು, ಆಗಲೇ ಮೆಸೇಜ್ ಕಮ್ಯುನಿಕೇಷನ್ ವಿಚ್ ಈಸ್ ಒನ್ ಆಫ್ ದಿ ಮೇನ್ ಫೀಚರ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಚೀವ್ ಆಗುತ್ತೆ. ಈ ಒಂದು ಆಬ್ಜೆಕ್ಟು ಡಾಟ್ ಏರಿಯಾ ಮೆಥಡ್ ಕಾಲ್ ಆಗಬೇಕು. ಸೊ ಏರಿಯಾ ಮೆಥಡ್ ಕಾಲ್ ಆದಾಗ ಏನಾಗುತ್ತೆ, ಲೆಂತ್ ಇಂಟು ಬ್ರೆಡ್ತ್ ಕ್ಯಾಲ್ಕುಲೇಟ್ ಆಗುತ್ತೆ. ಯಾವುದು ಪೇರೆಂಟ್ ಕ್ಲಾಸು ರೂಮ್ನಲ್ಲಿ ಇರೋ ಅಂಥ ಇದು ಇನ್ವೋಕ್ ಆಗುತ್ತೆ. ಬೈ ಮೇಕಿಂಗ್ ಯೂಸ್ ಆಫ್ ದಿ ನ್ಯೂ ಆಬ್ಜೆಕ್ಟ್, ಆ ನ್ಯೂ ಆಬ್ಜೆಕ್ಟ್ room1 ಡಾಟ್ ಏರಿಯಾ ಮೆಥಡ್ ಅಂತ ನೀವು ಕಾಲ್ ಮಾಡಿದ ತಕ್ಷಣ ಈ ಕಾಲು ಇಲ್ಲಿಗೋಗುತ್ತೆ ಟು ದಿ ಏರಿಯಾ ಮೆಥಡ್ ವಿಚ್ ಇಸ್ ಪ್ರೆಸೆಂಟ್ ಹಿಯರ್. ಈ ಒಂದು ಕಾಲು ಪೇರೆಂಟ್ ಕ್ಲಾಸ್ ರೂಮ್ನಲ್ಲಿ ಇರೋಂಥ ಏರಿಯಾ ಮೆಥಡ್ನ ಇನ್ವೋಕ್ ಮಾಡಿದ ತಕ್ಷಣ ಲೆಂತ್ ಇಂಟು ಬ್ರೆಡ್ತು ಕ್ಯಾಲ್ಕುಲೇಟ್ ಆಗಬೇಕು. ಕ್ಯಾಲ್ಕುಲೇಟ್ ಆಗೋಕ್ಕೆ ವ್ಯಾಲ್ಯೂಸ್ ಬೇಕಲ್ಲ, ವ್ಯಾಲ್ಯೂಸ್ ಎಲ್ಲಿಂದ ಸಿಗ್ತಾ ಇದೆ, ಅದಕ್ಕೆ ನಾವು ಫಸ್ಟ್ ಲೈನಲ್ಲಿ ಕನ್ಸ್ಟ್ರಕ್ಟರ್ ಮೆಥಡಲ್ಲೇ ವ್ಯಾಲ್ಯೂಸ್ ಸೆಂಡ್ ಮಾಡಿದ್ದು. ಆದರೆ ನಾನು ಸೆಂಡ್ ಮಾಡಿರೋ ವ್ಯಾಲ್ಯೂಸ್ 14, 12 ಆ್ಯಂಡ್ 10 ಎಲ್ಲಿ ಹೋಗಿದೆ, ಇಟ್ ಈಸ್ ಬೀಯಿಂಗ್ ಕಾಪಿಡ್ ಟು ಬೆಡ್ರೂಮ್ ಕ್ಲಾಸ್ ಪ್ಯಾರಾಮೀಟರ್ಸ್. ಆದರೆ ಇಲ್ಲಿ ಲೆಂತ್ ಇಂಟು ಬ್ರೆಡ್ತ್ ಏರಿಯಾ ಇನ್ವೋಕ್ ಆಗಿ ಪೇರೆಂಟ್ ಕ್ಲಾಸಲ್ಲಿ ಲೆಂತ್ ಇಂಟು ಬ್ರೆಡ್ತು ವ್ಯಾಲ್ಯೂಸ್ನ ವೆಯ್ಟ್ ಮಾಡ್ತಾ ಇದೆ. ವಾಟ್ ಹ್ಯಾಪನ್ಸ್ ಹಿಯರ್ ಈಸ್, ಇಲ್ಲಿ ಏನಿದೆ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದಿ ವಾಲ್ಯೂಮ್ ಆಫ್ ಸಮ್ ಏರಿಯಾ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಇದೆ. ಸೊ 14 ಇಂಟು 12 ಇಂಟು 10 ಇದು ಇನ್ವೋಕ್ ಆಗಿಲ್ಲ, ಇನ್ನು ಕಾಲ್ ಆಗಿಲ್ಲ. ಇದು ಕ್ಯಾಲ್ಕುಲೇಷನ್ ಆಗೋಕ್ಕಿಂತ ಮುಂಚೆ ಫಸ್ಟು 2 ವ್ಯಾಲ್ಯೂಸ್, ಈ 3 ವ್ಯಾಲ್ಯೂಸ್ನಲ್ಲಿ 2 ವ್ಯಾಲ್ಯೂಸ್ ಏನಿದೆ 14 ಆ್ಯಂಡ್ 12 ಅದು ಏರಿಯಾ ಮೆಥಡ್ ಆಗಲೇ ಇನ್ವೋಕ್ ಆಗಿದೆಯಲ್ಲ ಈ ಒಂದು ಸೆಕೆಂಡ್ ಲೈನಲ್ಲಿ room1 ಡಾಟ್ ಏರಿಯಾ ಅಂತ, ಅದು ಇದನ್ನು ಇನ್ವೋಕ್ ಮಾಡಿರೋದ್ರಿಂದ ಈ 14 ಆ್ಯಂಡ್ 12 ಏನಿದೆ, ಸಿನ್ಸ್ ವಿ ಹ್ಯಾವ್ ಯೂಸ್ಡ್ ಲೆಂತ್ ಈಕ್ವಲ್ ಟು ಎಕ್ಸ್, ಬ್ರೆಡ್ತ್ ಈಕ್ವಲ್ ಟು ವೈ ಅಂತ ಕನ್ಸ್ಟ್ರಕ್ಟರ್ ಮೆಥಡಲ್ಲಿ ನಾವು ಈಕ್ವೇಟ್ ಮಾಡಿದ್ದೀವಿ. ಈಕ್ವೇಟ್ ಮಾಡಿರೋದ್ರಿಂದ ಮತ್ತು ಇನ್ನೊಂದು ಸೂಪರ್ ಮೆಥಡ್ ಅಂತ ಯೂಸ್ ಮಾಡಿದ್ದೀವಿ. ಇನ್ ದಿ ಸಬ್ ಕ್ಲಾಸ್ ಸೂಪರ್ ಎಕ್ಸ್, ವೈ ಅಂತ ಯೂಸ್ ಮಾಡಿದ್ದೀವಿ. ಇಟ್ ಈಸ್ ಯೂಸ್ಡ್ ಟು ಕಾಲ್ ದಿ ಮೆಥಡ್ ಆಫ್ ದಿ ಪೇರೆಂಟ್ ಕ್ಲಾಸ್ ಅಂತ ಆಗಲೇ ಹೇಳಿದೆ. ಸೊ ಏನಾಗುತ್ತೆ, 14 ಮತ್ತು 12 ಎರಡೂ ಲೆಂತ್ ಇಂಟು ಬ್ರೆಡ್ತ್, ಲೆಂತ್ ಈಕ್ವಲ್ ಟು ಎಕ್ಸ್, ಬ್ರೆಡ್ತ್ ಈಕ್ವಲ್ ಟು ವೈ ಅಂತ ಇದೆ ರೂಮ್ ಕನ್ಸ್ಟ್ರಕ್ಟರ್ ಮೆಥಡಲ್ಲಿ. ಸೊ ಲೆಂತ್ ಈಕ್ವಲ್ ಟು ಎಕ್ಸ್ ಅಂದರೆ ಏನು, ಇಲ್ಲಿಗೆ ಕಾಪಿ ಆಗಿದ್ದು, ಎಕ್ಸ್ ಈಕ್ವಲ್ ಟು 14, ವೈ ಈಕ್ವಲ್ ಟು 12, ಝೆಡ್ ಈಕ್ವಲ್ ಟು 10 ಅಂತ ಕಾಪಿ ಆಗಿತ್ತು. ಸೂಪರ್ ಮೆಥಡ್ಡು ಅದನ್ನು ಇನ್ವೋಕ್ ಮಾಡಿ ಲೆಂತ್ ಈಕ್ವಲ್ ಟು 14 ಮತ್ತು
ಬ್ರೆಡ್ತ್ ಈಕ್ವಲ್ ಟು 12 ಅಂತ ಸಬ್ಸ್ಟಿಟ್ಯೂಟ್ ಮಾಡುತ್ತೆ. ವ್ಯಾಲ್ಯೂ ಸಿಕ್ತಲ್ಲ, ಲೆಂತ್ ಮತ್ತು ಬ್ರೆಡ್ತ್ ವ್ಯಾಲ್ಯೂ ಇಲ್ಲಿಗೆ ಏನು ಬಂದಿತ್ತು, ಬೆಡ್ರೂಮ್ ಒಂದು ಕನ್ಸ್ಟ್ರಕ್ಟರ್ ಮೆಥಡ್ಗೆ ಏನು ಬಂದಿತ್ತು ಅದು ವಿತ್ ದಿ ಹೆಲ್ಪ್ ಆಫ್ ಸೂಪರ್ ಮೆಥಡ್ ಇಟ್ ಈಸ್ ಮೇಕಿಂಗ್ ಎ ಕಾಲ್ ಟು ದಿ ಪೇರೆಂಟ್ ಕ್ಲಾಸ್. ಸಬ್ಸ್ಟಿಟ್ಯೂಟ್ ಮಾಡ್ಕೊ ನೀನು ಏನು ವ್ಯಾಲ್ಯೂಸು ಬೆಡ್ರೂಮ್ ಮೆಥಡ್ಗೆ ಬಂದಿದೆ ಅಲ್ಲಿ 2 ಪ್ಯಾರಾಮೀಟರ್ ಎಕ್ಸ್ ಆ್ಯಂಡ್ ವೈ ಸೇಮ್ ಪೇರೆಂಟ್ ಕ್ಲಾಸಲ್ಲೂ ಇದೆ, ಸೊ ನೀನು ಸಬ್ಸ್ಟಿಟ್ಯೂಟ್ ಮಾಡ್ಕೊ ಅಂತ ಹೇಳ್ತಾ ಇದೆ ಸೂಪರ್ ಮೆಥಡ್. ಸೊ ಎಕ್ಸ್ ಈಕ್ವಲ್ ಟು 14 ವೈ ಈಕ್ವಲ್ ಟು 12 ಅಂತ ಸಬ್ಸ್ಟಿಟ್ಯೂಟ್ ಆಗಿದೆ. ಸಬ್ಸ್ಟಿಟ್ಯೂಟ್ ಆದಾಗ ಇಲ್ಲೇನು ಕ್ಯಾಲ್ಕುಲೇಷನ್ ಆಗ್ತಿದೆ, ಲೆಂತ್ ಇಂಟು ಬ್ರೆಡ್ತು ಕ್ಯಾಲ್ಕುಲೇಷನ್ ಆಗ್ತಿದೆ. ಲೆಂತ್ಗೂ ವ್ಯಾಲ್ಯೂ ಸಿಕ್ತು ಇನ್ ದಿ ಫಾರ್ಮ್ ಆಫ್ ಎಕ್ಸ್, ಬ್ರೆಡ್ತ್ಗೂ ವ್ಯಾಲ್ಯೂ ಸಿಕ್ತು ಇನ್ ದಿ ಫಾರ್ಮ್ ಆಫ್ ವೈ. ಸೊ ಲೆಂತ್ ಇಂಟು ಬ್ರೆಡ್ತ್ ಕ್ಯಾಲ್ಕುಲೇಟ್ ಆಗಿದೆ. ರಿಟರ್ನ್ ಮೆಥಡ್ ವಾಟ್ ಇಟ್ ಈಸ್ ಗೋಯಿಂಗ್ ಟು ಡೂ ಈಸ್ ಇಟ್ ಈಸ್ ಗೋಯಿಂಗ್ ಟು ರಿಟರ್ನ್ ದಿ ವ್ಯಾಲ್ಯೂ ಟು ದಿ ಏರಿಯಾ ಮೆಥಡ್. ಏರಿಯಾ ಮೆಥಡ್ಗೆ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಏನಂತ 14 ಇಂಟು 12 ಏನು ವ್ಯಾಲ್ಯೂ ಬರುತ್ತೆ ಅದನ್ನು ರಿಟರ್ನ್ ಮಾಡುತ್ತೆ. ರಿಟರ್ನ್ ಆದಾಗ ಇಲ್ಲಿಗೆ ಬಂತು ಏರಿಯಾ 1 ಅನ್ನೋ ವೇರಿಯಬಲಲ್ಲಿ ಆ ವ್ಯಾಲ್ಯೂ ಸ್ಟೋರ್ ಆಗುತ್ತೆ 14 ಇಂಟು 12. ಸೊ ಈಗ ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದೇ ವ್ಯಾಲ್ಯೂಸ್ಗೆ ಸೆಟ್ ಆಫ್ ವ್ಯಾಲ್ಯೂಸ್ಗೆ ಇನ್ನೊಂದು ವ್ಯಾಲ್ಯೂ ಆ್ಯಡ್ ಮಾಡಿದ್ರೆ ವಾಲ್ಯೂಮ್ ಆಫ್ ದಿ ಬೆಡ್ರೂಮ್ಗೂ ಆನ್ಸರ್ ಸಿಗುತ್ತೆ ನಮಗೆ. ಸೊ ದಟ್ಸ್ ವೈ ವಿ ಮೇಕ್ ಯೂಸ್ ಆಫ್ ದಿ ಕಾನ್ಸೆಪ್ಟ್ ಆಫ್ ಇನ್ಹೆರಿಟೆನ್ಸ್. ಇಲ್ಲಿ ಹೈಟ್ ಈಕ್ವಲ್ ಟು ಝೆಡ್ ಅಂತಿದೆ. ವಾಲ್ಯೂಮ್ 1 ಅಂತ ವೇರಿಯಬಲ್ ಡಿಕ್ಲೇರ್ ಮಾಡಿಕೊಂಡು ಜಸ್ಟ್ ಮೇಕ್ ಎ ಕಾಲ್ ಟು ವಾಲ್ಯೂಮ್ ಮೆಥಡ್. ವಾಲ್ಯೂಮ್ ಮೆಥಡ್ಗೆ ಕಾಲ್ ಮಾಡಿದ್ರೆ ಆಲ್ರೆಡಿ ಲೆಂತ್ ಈಕ್ವಲ್ ಟು ಎಕ್ಸ್, ಬ್ರೆಡ್ತ್ ಈಕ್ವಲ್ ಟು ವೈ ಅಂತಿದೆ. ಹೈಟ್ ಈಕ್ವಲ್ ಟು ಝೆಡ್ಡು ಇಲ್ಲಿ ಫೀಚರ್. ಲೆಂತ್ ಈಕ್ವಲ್ ಟು ಎಕ್ಸ್, ಬ್ರೆಡ್ತ್ ಈಕ್ವಲ್ ಟು ವೈ ಫೀಚರು ಯಾವ ಕನ್ಸ್ಟ್ರಕ್ಟರ್ ಮೆಥಡಲ್ಲಿದೆ, ಪೇರೆಂಟ್ ಕ್ಲಾಸ್ ಕನ್ಸ್ಟ್ರಕ್ಟರ್ ಮೆಥಡಲ್ಲಿದೆ. ಅದಕ್ಕೆ ಸೊ ಈ ಬೆಡ್ರೂಮು ಇನ್ಹೆರಿಟ್ ಮಾಡ್ಕೊಂಡಿದೆ. ಇಲ್ಲಿ ಲೆಂತ್ ಬ್ರೆಡ್ತ್ ಇಲ್ಲ, ಹೈಟ್ ಮಾತ್ರ ಇದೆ. ಬೆಡ್ರೂಮ್ ಏನು ಮಾಡ್ತಾ ಇದೆ, ಇನ್ಹೆರಿಟ್ ಮಾಡ್ಕೋತಾ ಇದೆ ಫೀಚರ್ಸು. ಯಾವುದನ್ನ, ಲೆಂತ್ ಮತ್ತು ಬ್ರೆಡ್ತನ್ನ. ಸೊ ವ್ಯಾಲ್ಯೂಸ್ ಕಾಪಿಯಾಗಿ ಕೂತಿದೆ 14 ಇಂಟು 12 ಅಂತ. ಹೈಟ್ ಈಕ್ವಲ್ ಟು ಝೆಡ್, ಝೆಡ್ ವ್ಯಾಲ್ಯೂ ಇಲ್ಲಿ ಆಲ್ರೆಡಿ ಪಾಸ್ ಆಯಿತು 10 ಅಂತ. ಸೊ 14 ಇಂಟು 12 ಇಂಟು 10 ಆ ವ್ಯಾಲ್ಯೂನು ಕ್ಯಾಲ್ಕುಲೇಟ್ ಆಯಿತು. ಈ ವಾಲ್ಯೂಮ್ ಮೆಥಡಲ್ಲಿ ರಿಟರ್ನ್ ಮೆಥಡು ಅದನ್ನು ರಿಟರ್ನ್ ಮಾಡ್ತಿದೆ. ಎಲ್ಲಿಗೆ, ವಾಲ್ಯೂಮ್ ಮೆಥಡ್, ಇನ್ಹೆರಿಟೆಸ್ಟ್ ಕ್ಲಾಸಲ್ಲಿರೋ ವಾಲ್ಯೂಮ್ ಮೆಥಡ್ಗೆ ರಿಟರ್ನ್ ಮಾಡ್ತಿದೆ. ಸೊ ವಾಲ್ಯೂಮ್ 1 ಈಕ್ವಲ್ ಟು ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಆಗಿದೆ. ಲಾಸ್ಟ್ 2 ಇರೋ ಅಂಥದ್ದು ಪ್ರಿಂಟ್ ಸ್ಟೇಟ್ಮೆಂಟ್. ಏರಿಯಾ 1ಅಲ್ಲಿ ಪೇರೆಂಟ್ ಕ್ಲಾಸ್ದು ಏರಿಯಾ ಮೆಥಡ್ ರಿಟರ್ನ್ ಮಾಡಿಲ್ಲ, ಲೆಂತ್ ಇಂಟು ಬ್ರೆಡ್ತ್ ಇದೆ. ವಾಲ್ಯೂಮ್ 1 ಅನ್ನೋ ವೇರಿಯಬಲ್ ಒಳಗೆ ಬೆಡ್ರೂಮ್ ಕ್ಲಾಸ್ ರಿಟರ್ನ್ ಮಾಡಿರೋ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಇದೆ. ಸೊ ದಿಸ್ ಈಸ್ ಹೌ ವಿ ಅಚೀವ್ಡ್ ಸಿಂಗಲ್ ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್. You can observe here the output main class name inheritest ಅಂತ ಇದೆ. ಕಂಪೈಲ್ ಮಾಡ್ಕೊಂಡಿದ್ದೀನಿ. ಸೊ ಕ್ಲಾಸ್ ಫೈಲ್ ಕ್ರಿಯೇಟ್ ಆಗಿದೆ, ಜಾವಾ ಸ್ಪೇಸ್ inheritest. ಸೊ 14 ನಮಗೆ ಏರಿಯಾ ಕ್ಯಾಲ್ಕುಲೇಷನ್ ಆಗಿ ಬಂದಿದೆ. 14 ಇಂಟು 12 ವ್ಯಾಲ್ಯೂ ಇದು ಪೇರೆಂಟ್ ಕ್ಲಾಸಲ್ಲಿ ಏರಿಯಾ ಮೆಥಡು ಕಾಲ್ ಆದಾಗ. ನೆಕ್ಸ್ಟು ಚೈಲ್ಡ್ ಕ್ಲಾಸಲ್ಲಿ ವಾಲ್ಯೂಮ್ ಮೆಥಡ್ ಕಾಲ್ ಆದಾಗ 14 ಇಂಟು 12 ಇಂಟು 10 ಅಂತ 1680 ಆ ಒಂದು ರಿಸಲ್ಟು ಇಲ್ಲಿ ಸಿಗ್ತಾ ಇದೆ. This is the result of the single inheritance.
based program. Next, moving on to another type of inheritance. We will quickly finish it off. Another type of inheritance, that is multi-level inheritance. You can observe here, ಇಲ್ಲಿ ಡೇಟಾ ಮೆಂಬರ್ಸ್ ಏನಿಲ್ಲ, ಸಿಂಪಲ್ ಒಂದು ಮೆಥಡ್ ಇದೆ, ಮೆಥಡ್ ಎಕ್ಸ್ ಅಂತ. ಇನ್ಸೈಡ್ ದಿ ಕ್ಲಾಸ್ ಎಕ್ಸ್ ಸಮ್ ಪ್ರಿಂಟ್ ಸ್ಟೇಟ್ಮೆಂಟ್. ಕ್ಲಾಸ್ ವೈ ಏನು ಮಾಡ್ತಿದೆ, ಇಲ್ಲಿ ಚೈಲ್ಡ್ ಕ್ಲಾಸ್ ಯಾವುದು, ಕ್ಲಾಸ್ ವೈ. ಪೇರೆಂಟ್ ಕ್ಲಾಸ್ ಯಾವುದು, ಕ್ಲಾಸ್ ಎಕ್ಸ್. ಆಬ್ವಿಯಸ್ಲಿ child class should inherit the features of parent class. Extends x ಅಂತ ಬಂದಿದೆ. ಇಲ್ಲೂ ಒಂದು ಮೆಥಡ್ ಇದೆ. ಕ್ಲಾಸ್ z ಅಂತ ಇನ್ನೊಂದು ಕ್ಲಾಸ್ ಇದೆ. ರಿಮೆಂಬರ್, ಐ ಆಮ್ ಎಕ್ಸ್ಪ್ಲೇನಿಂಗ್ ದಿ ಕಾನ್ಸೆಪ್ಟ್ ಆಫ್ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್. ಆಸ್ ವಿ ಡಿಸ್ಕಸ್ಡ್ ಫ್ರಮ್ ಪ್ರೀವಿಯಸ್ ಸೆಷನ್, ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ನಲ್ಲಿ ಒಂದು ಬೇಸ್ ಕ್ಲಾಸು, ಡೌನಲ್ಲಿ ಚೈಲ್ಡ್ ಕ್ಲಾಸು, ಇನ್ನೊಂದು ಅದರ ಡೌನಲ್ಲಿ ಇರೋ ಅಂಥದ್ದು ಇನ್ನೊಂದು ಸಬ್ ಕ್ಲಾಸ್. ಸೊ ಒನ್ ಬೈ ಒನ್ನು ಆಲ್ ದಿ ಫೀಚರ್ಸ್ ಆರ್ ಬೀಯಿಂಗ್ ಇನ್ಹೆರಿಟೆಡ್ ಫ್ರಮ್ ಇಟ್ಸ್ ಪ್ರೀವಿಯಸ್ ಕ್ಲಾಸ್. ಏನು ಒಂದು ಲಿಂಕ್ ಇದೆ ಅದು ಹೋಗ್ತಾನೆ ಇರುತ್ತೆ. ಈಗ ಎ ಬೇಸ್ ಕ್ಲಾಸ್ ತಗೊಂಡ್ರೆ ಬಿ ಚೈಲ್ಡ್ ಕ್ಲಾಸ್ ಆರ್ ದಿ ಸಬ್ ಕ್ಲಾಸ್. ನೆಕ್ಸ್ಟು ಬಿಗೆ ಸಿ ಚೈಲ್ಡ್ ಕ್ಲಾಸ್ ಆರ್ ದಿ ಸಬ್ ಕ್ಲಾಸ್. ಗ್ರ್ಯಾಂಡ್ ಪೇರೆಂಟ್, ಪೇರೆಂಟ್ ಮತ್ತು ಚೈಲ್ಡ್ ರಿಲೇಷನ್ಶಿಪ್ ಇದ್ದಾಗೆ. ಸೊ ಕ್ಲಾಸ್ ಎಕ್ಸ್, ಕ್ಲಾಸ್ ವೈ ಎಕ್ಸ್ಟೆಂಡ್ಸ್ ಎಕ್ಸ್, ಇಲ್ಲಿ ಒಂದು ಮೆಥಡ್ ಇದೆ. ಇನ್ನೊಂದು ಕ್ಲಾಸನ್ನು ಕ್ರಿಯೇಟ್ ಮಾಡಬೇಕು ನೀವು, ಕ್ಲಾಸ್ ಝೆಡ್ ಅಂತ. ಕ್ಲಾಸ್ ಝೆಡ್ ಎಕ್ಸ್ಟೆಂಡ್ಸ್ ವೈ. ವೈ ಈಸ್ ಇನ್ಹೆರಿಟಿಂಗ್ ದಿ ಫೀಚರ್ಸ್ ಆಫ್ ಕ್ಲಾಸ್ ಎಕ್ಸ್. ಕ್ಲಾಸ್ ಝೆಡ್ ಈಸ್ ಇನ್ಹೆರಿಟಿಂಗ್ ದಿ ಫೀಚರ್ ಆಫ್ ಕ್ಲಾಸ್ ವೈ. ಕ್ಲಾಸ್ ವೈನಲ್ಲಿ ಏನಿದೆ, ಅಪ್ಪರ್ ಕ್ಲಾಸ್ ಎಕ್ಸ್ ಫೀಚರ್ಸು ಇದೆ, ತಂದು ಫೀಚರ್ಸೂ ಇದೆ. ಆ್ಯಂಡ್ class Z is acting as a main class here, which is extending the features of Y. ಇಲ್ಲಿ ಮೆಥಡ್ Z ಅಂತ ಪ್ರಿಂಟ್ ಸ್ಟೇಟ್ಮೆಂಟ್ ಇದೆ. ವಿತ್ ರೆಸ್ಪೆಕ್ಟ್ ಟು ಮೇನ್ ಕ್ಲಾಸ್ ನಾವು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು. ವಿ ಹ್ಯಾವ್ ಡನ್ ದಟ್. ದಟ್ ನ್ಯೂ ಆಬ್ಜೆಕ್ಟ್ ನೇಮ್ ಇಸ್ OBJ. OBJ ಡಾಟ್ ಮೆಥಡ್ X, OBJ dot method Y, OBJ dot method Z. Method X, so it is class X ಅಲ್ಲಿದೆ. ಮೆಥಡ್ Y ಕ್ಲಾಸ್ Y ನಲ್ಲಿದೆ. ಲೋಕಲ್ ಮೆಥಡ್ ಕ್ಲಾಸ್ Z. That main class is also retrieving the features. So class OBJ is making a call to method X, method Y and method Z. So this is the output for Z class. Java Z class X method, class Y method, class Z method ಅಂತ ಪ್ರಿಂಟ್ ಆಗಿದೆ. These are the print statement. Class X method ಅನ್ನೋದು print statement of first parent class. Next that is grand parent class.
ಪೇರೆಂಟ್ ಕ್ಲಾಸ್ನಲ್ಲಿ ಕ್ಲಾಸ್ ವೈ ಮೆಥಡಲ್ಲಿ ಕ್ಲಾಸ್ ವೈ ಮೆಥಡ್ ಅಂತ ಒಂದು ಸ್ಟೇಟ್ಮೆಂಟ್ ಇತ್ತು. ಕ್ಲಾಸ್ ಝೆಡ್ ಮೆಥಡ್ ಇಸ್ ಎ ಲೋಕಲ್ ಮೆಥಡ್ ಆಫ್ ದಿ ಮೇನ್ ಕ್ಲಾಸ್. As you can observe here, the object being created for the last class Z, OBJ is making a call to all the methods of the upper classes. And another type of inheritance is called as hierarchical inheritance. Here certain features of one class are shared by many other subclasses. Class A has a method A, class B has a method B, class C has method C. And class D has a method D. In the main class, we have 3 objects for each and every class, that is B, C and D. Remember, since it's a hierarchical inheritance, ಇಲ್ಲಿ ಒಂದೇ ಪೇರೆಂಟ್ ಕ್ಲಾಸ್ ಇರುತ್ತೆ. ಇನ್ನು ರಿಮೈನಿಂಗ್ ಎಲ್ಲಾನು ಸಬ್ ಕ್ಲಾಸಸ್. ಎಲ್ಲ ಸಬ್ ಕ್ಲಾಸಸ್ಸು ಮೇನ್ ಕ್ಲಾಸೇನೆ ಎಕ್ಸ್ಟೆಂಡ್ಸ್ ಕೀವರ್ಡ್ ಆದಮೇಲೆ ಮೇನ್ ಕ್ಲಾಸ್ ಒಂದನ್ನೇ ಹಾಕ್ಕೊಂಡಿರುತ್ತೆ. It's like having one parent having 3 children, and each and every child is inheriting the feature of the parent class. All classes can access the method of class A. As you can observe here, class B extends A, class C ನು extends A ಅಂತ ಇದೆ. ಈ ರೀತಿ ಹೈರಾರ್ಕಿಕಲ್ ಇನ್ಹೆರಿಟೆನ್ಸ್ ಎಲ್ಲಾನು ಕ್ಲಾಸ್ ಎಗೆ ರೆಫರ್ ಮಾಡುತ್ತೆ. ಮೆಥಡ್ ನೇಮ್ ಇಲ್ಲಿ ಚೇಂಜ್ ಇದೆ. ಇಟ್ ಈಸ್ ದಿ ಪರ್ಟಿಕ್ಯುಲರ್ ಫೀಚರ್ ಆಫ್ ದಿಸ್ ಪರ್ಟಿಕ್ಯುಲರ್ ಕ್ಲಾಸ್ ಬಿ, ಮೆಥಡ್ ಬಿ. ಬಟ್ ಅದು ಮೆಥಡ್ ಏನು ಇನ್ಹೆರಿಟ್ ಮಾಡಿಕೊಂಡು ಮೆಥಡ್ ಬಿನೂ ಇನ್ಹೆರಿಟ್ ಮಾಡ್ಕೊಳ್ಳುತ್ತೆ. ಕ್ಲಾಸ್ ಸಿ ಎಕ್ಸ್ಟೆಂಡ್ಸ್ ಎ ಅಂದರೆ ಮೆಥಡ್ ಏನು ಇನ್ಹೆರಿಟ್ ಮಾಡಿಕೊಂಡು ಮೆಥಡ್ ಸಿನೂ ಎಕ್ಸಿಕ್ಯೂಟ್ ಮಾಡುತ್ತೆ. ಕ್ಲಾಸ್ ಡಿ ಅಗೈನ್ ಬೇಸ್ ಕ್ಲಾಸ್ ಎನ ಇನ್ಹೆರಿಟ್ ಮಾಡ್ಕೊಳ್ಳುತ್ತೆ.
main class is called as the Java example class. ಎಲ್ಲ ಸಬ್ ಕ್ಲಾಸಸ್ಗೂ ಆಬ್ಜೆಕ್ಟ್ ಕ್ರಿಯೇಷನ್ ಆಗಿದೆ. obj1, obj2, obj3 ಇದೆಲ್ಲ ಆ ಪರ್ಟಿಕ್ಯುಲರ್ ಕ್ಲಾಸ್ದು ಕನ್ಸ್ಟ್ರಕ್ಟರ್ ಮೆಥಡ್ಸ್. obj1 ಡಾಟ್ ಮೆಥಡ್ ಎ ಆರ್ ಮೆಥಡ್ ಬಿ. ಮೆಥಡ್ ಎ ನೀವು obj1 ಡಾಟ್ ಮೆಥಡ್ ಎ ಅಂತ ಕಾಲ್ ಮಾಡ್ಕೋಬೋದು. ಏನಕ್ಕೆ ಅಂದರೆ ಮೆಥಡ್ ಎ ಇಸ್ ಪ್ರೆಸೆಂಟ್ ಓನ್ಲಿ ಇನ್ ದಿ ಬೇಸ್ ಕ್ಲಾಸ್, ಬಟ್ ಈ ಕ್ಲಾಸ್ ಬಿ ಫೀಚರ್ ಇನ್ಹೆರಿಟ್ ಮಾಡ್ಕೊಂಡಿದೆ. ಅದರಿಂದ ಇಲ್ಲಿ ನಾವು ಟೈಪ್ ಮಾಡ್ಕೊಂಡಿಲ್ಲ. ಯು ಕ್ಯಾನ್ ಅಬ್ಸರ್ವ್ ಹಿಯರ್, ನಾವು ಟೈಪ್ ಮಾಡ್ಕೊಂಡಿಲ್ಲ ಮೆಥಡ್ ಎ ಅಂತ. ಕ್ಲಾಸ್ ಬಿನಲ್ಲೂ ಇಲ್ಲ, ಕ್ಲಾಸ್ ಸಿನಲ್ಲೂ ಇಲ್ಲ. ಬಟ್ ವೆನ್ ಯು ಕ್ರಿಯೇಟ್ ಎ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ದಟ್ ಕ್ಲಾಸ್, ಆಗ ಪ್ರಿಂಟ್ ಆಗ್ತಾ ಇರೋದು ಮೆಥಡ್ ಎ ಮೆಥಡ್ ಎ ಮೆಥಡ್ ಎ ಅಂತ ನೀವು ಕಾಲ್ ಮಾಡ್ಬೋದು. ಏನಕ್ಕೆ ಕಾಲ್ ಮಾಡ್ಬೋದು ಅಂದರೆ, ಬಿಕಾಸ್ ಇಟ್ ಹ್ಯಾಸ್ ಇನ್ಹೆರಿಟೆಡ್ ದಿ ಫೀಚರ್ಸ್ ಆಫ್ ಇಟ್ಸ್ ಬೇಸ್ ಕ್ಲಾಸ್. ಆಲ್ ದೀಸ್ 3 ಕ್ಲಾಸಸ್ ಬಿ ಸಿ ಡಿ ಮೂರೂ ಬೇಸ್ ಕ್ಲಾಸ್, ಮೂರಕ್ಕೂ ಒಂದೇ ಪೇರೆಂಟ್ ಕ್ಲಾಸು ಅಥವಾ ಬೇಸ್ ಕ್ಲಾಸು ಆ ಫೀಚರ್ನ ಇನ್ಹೆರಿಟ್ ಮಾಡ್ಕೊಂಡಿದೆ. ಸೊ ಆ ಒಂದು ಕಾನ್ಸೆಪ್ಟ್ ಮೇಲೆ ನೀವು ಕಾಲ್ ಮಾಡ್ಬೋದು ಮೆಥಡ್ ಎನ. ಆಬ್ಜೆಕ್ಟ್ 1 ಡಾಟ್ ಮೆಥಡ್ ಬಿ ಅಂತ ಹಾಕೋಬೋದಾಗಿತ್ತು. ಆಗ ಮೆಥಡ್ ಬಿನಲ್ಲಿ ಏನಿದೆ ಪ್ರಿಂಟ್ ಸ್ಟೇಟ್ಮೆಂಟು ಪ್ರಿಂಟ್ ಆಗ್ತಿತ್ತು. ಡಾಟ್ ಮೆಥಡ್ ಏನು ನೀವು ಇನ್ಕಾರ್ಪೊರೇಟ್ ಮಾಡ್ಕೊಂಡಿದ್ದೀರಾ, ನಿಮಗೆ ರಿಸಲ್ಟ್ ಸಿಗ್ತಾ ಇದೆ ಅಂತ ಅಂದರೆ ದಟ್ ಈಸ್ ಬಿಕಾಸ್ ಆಫ್ inheriting feature. As you can observe on the screen, Java example ಅಂತ ಇದ್ರದ್ದು ಮೇನ್ ಕ್ಲಾಸ್ ನೇಮು. ಮೆಥಡ್ ಆಫ್ ಕ್ಲಾಸ್ ಬಿ, ಮೆಥಡ್ ಆಫ್ ಕ್ಲಾಸ್ ಎ, ಮೆಥಡ್ ಆಫ್ ಕ್ಲಾಸ್ ಎ ಅಂತ ಪ್ರಿಂಟ್ ಆಗಿದೆ. You can observe here, Java ಅಲ್ಲಿ ನಾನು 3 ಕ್ಲಾಸಿಂದ ಬೇಸ್ ಕ್ಲಾಸ್ ಮೆಥಡ್ ಕಾಲ್ ಮಾಡಿ ಐ ಗಾಟ್ ದಿಸ್ ಔಟ್ಪುಟ್. ಮೆಥಡ್ ಆಫ್ ಕ್ಲಾಸ್ ಎ ಅನ್ನೋದು ಬೇಸ್ ಕ್ಲಾಸಲ್ಲಿದೆ, ಬಟ್ ಈ ಬಿ ಸಿ ಡಿ ಯಾವ ಕ್ಲಾಸಲ್ಲೂ ಇಲ್ಲ ಈ ಒಂದು ಸ್ಟೇಟ್ಮೆಂಟ್, ಬಟ್ ಪ್ರಿಂಟ್ ಆಗಿದೆ. ದಿಸ್ ಶೋಸ್ ದಿ ಫೀಚರ್ ಆಫ್ ಬೇಸ್ ಕ್ಲಾಸ್ ಹ್ಯಾಸ್ ಬಿನ್ ಇನ್ಹೆರಿಟೆಡ್. This is the concept of hierarchical inheritance. Remember, single inheritance, only one superclass or the parent class. Multiple inheritance, several superclasses, only one subclass or the child class. ಅದು ಇಂಟರ್ಫೇಸ್ ಮುಖಾಂತರ ಅಚೀವ್ ಆಗುತ್ತೆ. ಹೈರಾರ್ಕಿಕಲ್ ಇನ್ಹೆರಿಟೆನ್ಸ್, ಸಿಂಗಲ್ ಪೇರೆಂಟ್ ಕ್ಲಾಸ್, ಸೆವೆರಲ್ ಚೈಲ್ಡ್ ಕ್ಲಾಸಸ್. ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್, derived from a derived class. So these are some of the example programs for the types of inheritance. Thank you all.